ವೀಕ್ಷಕರೇ, ಕಲಬುರಗಿ ಮೀಸಲು ಲೋಕಸಭಾ ಕ್ಷೇತ್ರ, ಕಲಬುರಗಿ ದಕ್ಷಿಣ, ಕಲಬುರಗಿ ಉತ್ತರ, ಕಲಬುರಗಿ ಗ್ರಾಮೀಣ, ಚಿತ್ತಾಪುರ, ಸೇಡಂ, ಜೇವರ್ಗಿ, ಅಫಜಲ್ಪುರ ಮತ್ತು ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ಸೇರಿದಂತೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 10,34,376 ಪುರುಷ ಮತದಾರರಿದ್ದಾರೆ, 10,31,157 ಮಹಿಳೆಯರಿದ್ದಾರೆ. ಜೊತೆಗೆ ಇತರೆ ಮತದಾರರು ಸೇರಿದಂತೆ 20,35,806 ಮತದಾರರು ಹಕ್ಕು ಚಲಾಯಿಸುವುದಕ್ಕೆ ಸಜ್ಜಾಗಿದ್ದಾರೆ. ಯಾಕಂದ್ರೆ 2019ರಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಪುರುಷರು ಮಹಿಳೆಯರು ಸೇರಿದಂತೆ 19,45,765 ಜನ ಮತದಾರರಿದ್ದರು. ಈ ಬಾರಿ ಕೊಂಚ ಅಂದ್ರೆ 88,000ಕ್ಕೂ ಹೆಚ್ಚು ಮತದಾರರು ಹೊಸದಾಗಿ ಸೇರ್ಪಡೆಗೊಂಡಿದ್ದಾರೆ, ಮತದಾನದ ಹಕ್ಕು ಹೊಂದಿದ್ದಾರೆ. ಹಾಗಾದ್ರೆ ನಾವೀಗ ಮೊದಲನೇದಾಗಿ ಲೋಕಸಭಾ ಕ್ಷೇತ್ರದ ಪರಿಚಯ ಮಾಡಿಕೊಳ್ಳೋದಕ್ಕಿಂತಲೂ ಮುಂಚಿನದಾಗಿ 2023ರ ಅಸೆಂಬ್ಲಿ ಚುನಾವಣೆ ಏನಾಗಿತ್ತು, ಹೇಗಿತ್ತು? ಕಲಬುರಗಿ ದಕ್ಷಿಣದಲ್ಲಿ ಯಲ್ಲಮ್ಮ ಪ್ರಭು ಪಾಟೀಲ್ ಇದ್ದಾರೆ, ಅಲ್ಲಿನ ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರು. ಇವರು ಬಿಜೆಪಿಯ ದತ್ತಾತ್ರೇಯ ಪಾಟೀಲ್ ರೇವೂರ್ ವಿರುದ್ಧ 21,048 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಕಲಬುರಗಿ ಉತ್ತರ ಖನೀಜ್ ಫಾತಿಮಾ ಕಾಂಗ್ರೆಸ್ ಪಕ್ಷದ ಶಾಸಕಿ, ಕಲಬುರಗಿ ಉತ್ತರದಿಂದ ಪ್ರತಿನಿಧಿಸಿದ್ರು, ಕಾಂಗ್ರೆಸ್ನಿಂದ ನಿಂತು ಗೆದ್ದಿದ್ರು. ಬಿಜೆಪಿಯ ಚಂದ್ರಕಾಂತ್ ಪಾಟೀಲ್ ವಿರುದ್ಧ 2,712 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಮತ್ತೊಂದು ಇಂಪಾರ್ಟೆಂಟ್ ಕ್ಷೇತ್ರ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್ ಪಕ್ಷದ ಶಾಸಕರು, ಜೊತೆಗೆ ಸಚಿವರು ಕೂಡ ಆಗಿದ್ದಾರೆ. ಹಾಲಿ ಬಿಜೆಪಿ ಅಭ್ಯರ್ಥಿ ಮಣಿಕಂಠ ರಾಠೋಡ್ ವಿರುದ್ಧ 13,640 ಮತಗಳ ಅಂತರದಿಂದ ವಿಜಯವನ್ನ ಸಾಧಿಸಿದ್ರು. ಇನ್ನು ಸೇಡಂ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಬಿಜೆಪಿಯ ರಾಜ್ಕುಮಾರ್ ಪಾಟೀಲ್ ವಿರುದ್ಧ 43,561 ಪ್ರಚಂಡ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಇನ್ನು ಅಫಜಲ್ಪುರ ಎಂವೈ ಪಾಟೀಲ್ ಕಾಂಗ್ರೆಸ್ ಪಕ್ಷೇತರ ಅಭ್ಯರ್ಥಿ ನಿತಿನ್ ಗುತ್ತೇದಾರ್ ವಿರುದ್ಧ 4,594 ಮತಗಳ ಅಂತರದಿಂದ, ಅಂದರೆ ಕೇವಲ ಕಡಿಮೆ ಅಂತರದ ಮತಗಳಿಂದ ಗೆಲುವನ್ನು ಸಾಧಿಸಿದ್ರು. ಇವರು ಅಷ್ಟೇ, ಆ ಕಡೆ ಕಲಬುರಗಿ ಯಲ್ಲಮ್ಮ ಪ್ರಭು ಪಾಟೀಲ್ ಕೂಡ ಅಷ್ಟೇ, ತುಂಬ ಕಡಿಮೆ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಖನೀಜಾ ಫಾತಿಮ್ ಕೂಡ ಅಷ್ಟೇ, ಕೇವಲ 2,712 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಇನ್ನು ಜೇವರ್ಗಿ ಅಂತ ಬಂದಾಗ ಡಾಕ್ಟರ್ ಅಜಯ್ ಸಿಂಗ್, ಇವರು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರು, JDS ಪಕ್ಷದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ವಿರುದ್ಧ 10,278 ಮತಗಳ ಅಂತರದಿಂದ ಜಯ ಸಾಧಿಸಿದ್ರು. ಕಲಬುರಗಿ ಗ್ರಾಮೀಣ ಬಸವರಾಜ್ ಮತ್ತಿಮೂಡ್ ಬಿಜೆಪಿ ಶಾಸಕರು, ಇವರು ಕಾಂಗ್ರೆಸ್ ಪಕ್ಷದ ರೇವು ನಾಯಕ್ ಬೆಳಮಗಿ ವಿರುದ್ಧ 12,627 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಇನ್ನು ಗುರುಮಿಠಕಲ್ ಕ್ಷೇತ್ರ ಶರಣಗೌಡ ಕುಂದಕೂರ್ JDS ಪಕ್ಷ ಕಾಂಗ್ರೆಸ್ ಅಭ್ಯರ್ಥಿ ಬಾಬುರಾವ್ ಚಿಂಚನ್ಸೂರ್ ವಿರುದ್ಧ 2,579 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಒಟ್ಟು 8 ಕ್ಷೇತ್ರದಲ್ಲಿ 6ರಲ್ಲಿ ಕಾಂಗ್ರೆಸ್ಸೇ ಇದೆ, 1ರಲ್ಲಿ JDS, 1ರಲ್ಲಿ ಬಿಜೆಪಿ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಈ ಜಿದ್ದಿನ ಕಣದಲ್ಲಿ ಗೆದ್ದು ಬೀಗೋರು ಯಾರು ಅನ್ನೋದಕ್ಕಿಂತ ಮುಂಚೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಹೋಗೋಣ. ಶಶಿಕಾಂತ್ ಅವರು, ಏನು ಅಂತಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಿದಂತಹ ಅದೇ ಅಭ್ಯರ್ಥಿಯ ವಿರುದ್ಧ ಇವತ್ತು ತಮ್ಮ ಅಳಿಯನನ್ನು, ಅಂದರೆ ರಾಧಾಕೃಷ್ಣ ದೊಡ್ಡಮನಿಯವರನ್ನ ಕಣಕ್ಕಿಳಿಸಿದ್ದಾರೆ. ಹಾಗಾಗಿ ಒಂದು ಪ್ರಬಲ ಪೈಪೋಟಿ, ಅದ್ರ ಜೊತೆಗೆ ಅಲ್ಲಿನ ಲೋಕಲ್ ಲೀಡರ್ಸು, ಲೆಕ್ಕಾಚಾರಗಳು ಎಲ್ಲವೂ ಕೂಡ ಇದೆ. ಬಟ್ ಆದರೆ ಕಳೆದ ಬಾರಿ ಆದದ್ದು ಅಥವಾ ಈ ಬಾರಿ ಏನು ಹೇಳ್ತೀರಿ? ಮತ್ತೆ BJP ತಕ್ಕೆ ಹೋಗೋ ಸಾಧ್ಯತೆ ಇದೆಯಾ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ? ಕಳೆದ ಸಾರ್ತಿ ಸನ್ನಿವೇಶ ಬಹಳ ಭಿನ್ನವಾಗಿತ್ತು. ಬಹಳ ಮುಖ್ಯವಾಗಿ ಮೋದಿ ಅಲೆ ಅನ್ನೋದು ಇಡೀ ದೇಶಾದ್ಯಂತ ಅಪ್ಪಳಿಸ್ತಾ ಇತ್ತು. ಅದು ದೇಶದ ಭದ್ರತೆ, ಯಾಕಂದ್ರೆ ಪುಲ್ವಾಮಾ ಘಟನೆ ಆಗಿತ್ತು. ಸೊ ಅದು ಯಾರು ಮಾಡಿಸಿದ್ರು ಅನ್ನೋದು ಆ ನಂತರದ ಮಾತು. ಆದರೆ ಅದರಿಂದಾಗಿ ದೇಶದ ಭದ್ರತೆ ಮುಖ್ಯ ಅನ್ನೋದು ಭಾವನೆ ಬಂತು, ರಾಷ್ಟ್ರೀಯತೆ ಭಾವನೆಯನ್ನು BJP ಬಿತ್ತಾ ಹೋಯಿತು. ಅಂಥ ಸಂದರ್ಭದಲ್ಲಿ ಜನರು ಹೆಚ್ಚಾಗಿ ಆ ಕಡೆಗೆ ಒಲವನ್ನು ತೋರಿಸಿದ್ರು. ಸೊ ಆ ನಂತರ ಒಂದು ಇವ್ರೇನು BJP ಅವ್ರು ಗೆದ್ದದ್ದಲ್ಲ ಅಲ್ಲೇ. ಯಾಕೆ ಅಂತಂದ್ರೆ, ಈ ಉಮೇಶ್ ಜಾಧವ್ ಇದಾರಲ್ಲ, ಇವರು ಕಾಂಗ್ರೆಸ್ ಅಭ್ಯರ್ಥಿ, ಇವರು BJP ಅವರಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಖರ್ಗೆ ಅವರ ಖಾಸಾ ಶಿಷ್ಯ. ಖರ್ಗೆ ಅವರೇ ಅವರನ್ನು ಬೆಳೆಸಿರೋದು. ಖರ್ಗೆ ಅವರನ್ನೇ ಸೋಲಿಸ್ಬಿಡ್ತಾರೆ. ಅಲ್ಲ, ಖರ್ಗೆ ಅವನ್ನ ಬೆಳೆಸಿದಂತ ಒಬ್ಬ ಡಾಕ್ಟರು, ಆ ಡಾಕ್ಟರ್ನ ಕರೆದುಕೊಂಡು ಬಂದು ಅವರು ವಿರುದ್ಧ, ಶಿಷ್ಯನನ್ನೇ ಗುರುವಿನ ವಿರುದ್ಧ ನಿಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಇನ್ನೊಂದು ಏನಾಯ್ತು ಅಂತಂದ್ರೆ, ಅಲ್ಲಿರ್ತಕ್ಕಂಥ 3 ಪ್ರಭಾವಶಾಲಿ ಆಗಿರ್ತಕ್ಕಂಥ 5 ಸರ್ತಿ 6 ಸರ್ತಿ MLA ಆಗಿರ್ತಕ್ಕಂಥವ್ರು, ಅವರು ಈಗಾಗಲೇ ನೀವು ಹೆಸರು ಹೇಳಿದ್ರಿ, ಮಾಲಿಕಯ್ಯ ಗುತ್ತೇದಾರ್, ಆಮೇಲೆ AB ಮಾಲಕ್ ರೆಡ್ಡಿ, ಆಮೇಲೆ ಬಾಬುರಾವ್ ಚುಂಚನ್ಸೂರು, 3 ಜನ. ಈ 3 ಜನರು ಸಹಿತ ಅಲ್ಲಿ ಶಾಸಕರಾಗಿರ್ತಕ್ಕಂಥವ್ರು, ಪ್ರಭಾವಶಾಲಿಯಾಗಿರ್ತಕ್ಕಂಥವ್ರು. ಇವರನ್ನ 3 ಜನರನ್ನು ಸಹಿತ ಕಾಂಗ್ರೆಸ್ನ ಬಿಟ್ಟರು ಇವರು 3 ಜನ.
ಅಂದರೆ ಅಲ್ಲಿರ್ತಕ್ಕಂಥ 4 ಪಿಲ್ಲರ್ಸ್ಗಳಿತ್ತು. 4 ಪಿಲ್ಲರ್ಸಲ್ಲಿ ಜಾಧವ್ ಅವ್ರನ್ನ ತೊಗೊಂಡೋಗು ಎಂ ಪಿ ಸೀಟ್ ನಿಲ್ಲಿಸಿದ್ರು, ಇನ್ನು 3 ಜನರನ್ನು ಪಕ್ಷಾಂತರ ಮಾಡಿಸಿದ್ರು. ಆವಾಗ ಅಲ್ಲಿರ್ತಕ್ಕಂಥ ಇಡೀ ಕಾಂಗ್ರೆಸ್ಸಿನ ಬುಡ ಅಲ್ಲಾಡಕ್ಕೆ ಶುರುವಾಯಿತು, ಶಿಥಿಲಗೊಂಡು. ಆ ಸಂದರ್ಭದಲ್ಲಿ ಇವ್ರಿಗೆಲ್ಲರಿಗೂ ಏನೊಂದಂದರೆ, ಈ ಖರ್ಗೆ ಅವರು ಸೆಂಟ್ರಲ್ ಹೋದ ತಕ್ಷಣವೇ ಅವ್ರ ಚಾರ್ಜನ್ನು ಅವ್ರ ಮಗ ತೆಗೆದುಕೊಂಡ, ಹೌದು, ಪ್ರಿಯಾಂಕ ಖರ್ಗೆ. ಸೊ ಅಲ್ಲಿರ್ತಕ್ಕಂಥ ನಿರ್ಧಾರಗಳನ್ನ ಅವ್ರು ತೆಗೆದುಕೊಂಡು ಶುರುವಾಯಿತು. ಇವರಿಗೆ 3 ಜನಕ್ಕೆ ಇವ್ನು ನನಗಿಂತ ಚಿಕ್ಕ ಹುಡುಗ, ನಮ್ಮ ಮುಂದೆ ಬೆಳೆದ ಹುಡುಗ, ಇವನೇ ನಮಗೆ ಹೇಳೋದು, ಇವನೇ ನನಗೆ ಆರ್ಡರ್ ಮಾಡೋದು, ಇವನೇ ಹೆಂಗೆ ಕ್ಷೇತ್ರಗಳನ್ನು ವಶಪಡಿಸ್ಕೊಳ್ಳೋದು ಅನ್ನುವ ಈಗೋಯಿಸ್ಟಿಕ್ ಮೈಂಡಿಂದಾಗಿ ಇವರು 3 ಜನರು ಸಹಿತ ಕಾಂಗ್ರೆಸ್ ಪಕ್ಷವನ್ನು, ಯಾವ ಪಕ್ಷ ಇವರು 4 ಜನಕ್ಕೂ ಸಹಿತ ಅಧಿಕಾರವನ್ನು ಕೊಟ್ಟಿತ್ತೋ, ಗೆದ್ದು ತರಿಸಿತ್ತೋ ಅಂಥ ಪಕ್ಷಕ್ಕೆ ಇವರು ಬೆನ್ನಿ ಚೂರಿ ಹಾಕಿ ಹೊರಗಡೆ ಬಂದರು. ಇಂಥ ಸಂದರ್ಭದಲ್ಲಿ ಈ 4 ಪಿಲ್ಲರ್ಗಳು ಔಟ್ ಆದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂಟಿಯಾದರು. ಅವ್ರ ಜೊತೆಗೆ ಇರ್ತಕ್ಕಂಥ ಏಕೈಕ 2 ಪಿಲ್ಲರ್ಗಳು ಉಳಿದಿರೋದು, ಒಂದು ಪ್ರಿಯಾಂಕಾ ಖರ್ಗೆ, ಇನ್ನೊಬ್ರು ರಾಧಾಕೃಷ್ಣ ದೊಡ್ಡಮನಿ. ಇವರಿಬ್ಬರೇ ಉಳಿದಿರೋದು. ಎಷ್ಟೋ ಜನ ಹೇಳ್ತಾರೆ ರಾಧಾಕೃಷ್ಣಗೆ ಏನು ಗೊತ್ತಿರಿ ರಾಜಕೀಯ ಅಂತ, ಕೆಲವು ಜನ ಆಡ್ಕೊತಾ ಇದ್ದಾರೆ. ಆದರೆ ಖರ್ಗೆ ಅವರ ಇವತ್ತಿನವರೆಗೂ ಗೆಲುವಿನ ಹಿಂದೆ ಇರ್ತಕ್ಕಂಥವ್ರು ದೊಡ್ಡಮನಿಯವರು, ಅವ್ರ ಅಳಿಯ, ಅವ್ರ ಮಗಳ ಗಂಡ. ಅವರು ಚುನಾವಣೆ ತಂತ್ರಗಾರಿಕೆ ಮಾಡಿದರು. ಇಡೀ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಏನೇನು ಇರಬೇಕು ಅನ್ನೋದು ಎಲ್ಲದರೂ ಅವರಿಗೆ ಗೊತ್ತಿತ್ತು. ಸೊ ಇದು ಫೇಸು ಖರ್ಗೆ ಅವ್ರದ್ದಿದ್ರೆ, ಅದರ ಹಿನ್ನೆಲೆಯಲ್ಲಿ ದೊಡ್ಡಮನೆಯವರು ನಿಂತ್ಕೊಂಡು ಕೆಲಸ ಮಾಡ್ತಾ ಹೋದರು. ಸೊ ಈ ರೀತಿಯಾಗಿ, ಆದರೆ ಈಗ ಸಿನಾರಿಯೋ ಬದಲಾಗಿದೆ, ಮೋದಿ ಅಲೆ ದಿಕ್ಕೆಟ್ಟೋಗಿದೆ. ಈಗ ಅಲ್ಲಿರ್ತಕ್ಕಂಥ 3 ಜನ ಎಲ್ಲರೂ ಸಹಿತ ಕಾಂಗ್ರೆಸ್ಸಿಗೆ ಮತ್ತೆ ವಾಪಸ್ ಬಂದಿದ್ದಾರೆ. ಇದೇ ಜಾಧವ್ ಅವರೇನು ಬಂದಿಲ್ಲ, ಹಾಲಿ ಸಂಸದರು ಅಲ್ಲಲ್ಲ, 3 ಜನ ಹೇಳಿದೆ ನಾನು. 4 ಪಿಲ್ಲರಲ್ಲಿ ಒಬ್ರು ಎಂ ಪಿ ಆದ್ರು, ಇನ್ನೂ 3 ಜನರಿದ್ದಾರೆ. ಇನ್ನೊಬ್ರು JDS ಹೋದ್ರು, ಮತ್ತೆ ವಾಪಸ್ ಬರ್ತೀನಿ ಅಂತ ಕೂತ್ಕೊಂಡ್ರು. ಈಗ 3 ದಿನದ ಹಿಂದೆ ಮಾಲಿಕೈ ಗುತ್ತೇದಾರ್ ಅವರು ಕಾಂಗ್ರೆಸ್ಸಿಗೆ ಬಂದ್ರು. ಹೋದ ವರ್ಷ ಚುಂಚನಸೂರ್ ಅವರು, ಬಾಬುರಾವ್ ಅವರು ಕಾಂಗ್ರೆಸ್ಸಿಗೆ ಬಂದ್ರು. ಇವಾಗೂ ಸಹಿತ ಮಾಲಿಕ್ ರೆಡ್ಡಿ ಅವರು ಇವಾಗ ಗೋಗರಿತಾ ಇದ್ದಾರೆ, ನಾನು ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ಇವರೆಲ್ಲ ಹೋಗಿರೋರೆಲ್ಲ ಮತ್ತೆ ವಾಪಸ್ ಜಾಯ್ನ್ ಆದ್ರು. ಯಾಕಂದ್ರೆ ಅವ್ರಿಗೆ ಅಲ್ಲಿ ಭವಿಷ್ಯ ಏನಂತ ಗೊತ್ತಾಯ್ತು, ಅಲ್ಲಿ ನಾಯಕರು ತುಳಿತಾರೆ ಅಂತ. ಸೊ ಆದ್ದರಿಂದ ಮತ್ತೆ ವಾಪಸ್ ಬಂದಿದ್ದಾರೆ. ಇವಾಗ ಮತ್ತೆ ಅದೇ 4 ಪಿಲ್ಲರ್ಲಿ 3 ಪಿಲ್ಲರ್ಗಳು ಜೊತೆ ಸೇರಿದಾವೆ. ಈಗ ಖರ್ಗೆ ಅವರು ಇಲ್ಲ. ಎಕ್ಸಾಕ್ಟ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.